ಸೊ ಇನ್ನು ನಮ್ಮ ಪೇಮೆಂಟ್ ಮಿಕ್ಕಿದೆ, ನಾನು ಒಂದು ಸಾಯಂಕಾಲ ಅಷ್ಟರಲ್ಲಿ ಕಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಸರ್. ನೀವು ನೋಡ್ತಾ ಇರ್ಬೋದು, ಇನ್ನೂ ಏನಿಲ್ಲ ಅಂದ್ರೂ ಒಂದು 2-3 ಸಾವಿರ ಚೆನ್ನಾಗಿ ಕೊಡುತ್ತಿದ್ದು ಟೈರು. ಟ್ಯೂಬ್ಲೆಸ್ ಟೈರು ಆನ್ ಫಸ್ಟ್ ಪ್ಲೇಸು. ಬ್ಲಾಸ್ಟ್ ಆಗೋ ಸೀನ್ ಅದೇ ಟೈರ್. ಆ್ಯಕ್ಚುಲಿ ನನ್ನೇನೆ ಫೋನ್ ಮಾಡಿಬಿಟ್ಟು ರೆಡಿ ಇಟ್ಕೊಂಡಿದ್ದೆ ನಾನು. ಅವರು ನರೇನ್ ಅವ್ರಿಗೆ ನಾನು ಹೇಳಿದ್ನಲ್ಲ, ಅವ್ರ ಕಾಂಟ್ಯಾಕ್ಟ್ ಅಂತ ಅಂದ್ಬಿಟ್ಟು. ಒಂದು ಸ್ವಲ್ಪ ಲೈಟಿಗೆ ಮುಂದಕ್ಕೆ ಡೈನಾಮಿಕ್ಸ್ ಚೇಂಜ್ ಆಗ್ಬಿಟ್ಟಿದೆ. ಇವಾಗ ಫ್ರೀ ಆಗಿದೆ, ಹ್ಯಾಂಡಲ್ ಬಾರ್ ಆಗಿದೆ. ನಮಸ್ಕಾರ ಸ್ನೇಹಿತರೆ. ಸೊ ಇದು ನಿಮ್ಮ ಫ್ರೆಂಡ್ DJ. ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಎಲ್ಲರೂ ಸಕ್ಕತ್ತಾಗಿದ್ದೀರಾ ಮತ್ತು ಆರಾಮಾಗಿದ್ದೀರಾ ಅಂದ್ಕೊಳ್ತೀನಿ. ಸೊ ಇವತ್ತು ಶನಿವಾರ ಬೆಳಗ್ಗೆ ಹೋಗ್ಬಿಟ್ಟು ನಮ್ಮ ಟೈರ್ ಚೇಂಜ್ ಮಾಡ್ಕೊಂಬರೋಣ ಅಂತ. ಸೊ ಟೈರ್ ಚೇಂಜಿಂಗ್ ಇಸ್ ವಾಟ್ ತಮ್ನೇಲಿ ನೀವು ನೋಡಿದ್ದು. ಬಟ್ ನೋಡಿ, ಹಿಂದೆ ಟೈರು ಇದು ಆ್ಯಕ್ಚುಲಿ ನಮಗೆ ಕಿಶನ್ ಕೊಟ್ಟಿರೋದೆ. ಸೊ ಅವರ ಕವಾಸಕಿ ವರ್ಸಸಲ್ಲಿ ಇದ್ದಿದ್ದು. ಸೊ ಸೇಮ್ ಪಿರೇಲಿ ಏಂಜಲ್ GT ಟೈರ್ಸ್ ಇದೆ, ಗ್ರ್ಯಾಂಡ್ ಟೂರಿಸ್ಮೋ ಟೈರ್ಸು. 160 ಸೆಕ್ಷನು ZR17 ಮಾಡಲ್ ಹೇಳೋದಿದು. ಸೊ ಇದಕ್ಕಿನ್ನೂ ಲೈಫ್ ಇದೆ. ಇನ್ನೊಂದು ಏನು ನೋಡಿ, ನೀವು ನೋಡ್ತಾ ಇರ್ಬೋದು, ಇನ್ನೂ ಏನಿಲ್ಲ ಅಂದ್ರೂ ಒಂದು 2-3 ಸಾವಿರ ಚೆನ್ನಾಗಿ ಕೊಡುತ್ತಿದ್ದು ಟೈರು. ಬಟ್ ಮುಂದೆದು ನೋಡಿ ಏನಾಗಿದೆ. ಸೊ ಮುಂದೆದು ನಾವು ಕಿಶನ್ ಅವ್ರದ್ದು ವರ್ಸಸ್ ಟೈರ್ ತೊಗೊಂಡಿದ್ರಿ. ಆದರೆ ನೋಡಿ, ಸೊ ಕಾಣಕ್ಕೆ ನಿಮಗೆ ಕರೆಕ್ಟಾಗಿ ಕಾಣುತ್ತೆ. ಸೆಂಟ್ರಲ್ ಒಂದು ಸ್ವಲ್ಪ ಊದಿದೆ ಸೆಂಟ್ರಲ್ ಲೈನಿಂಗಲ್ಲಿ, ಮತ್ತು ಪ್ರತಿಯೊಂದು ಗುರು ಒಳಗಡೆನೂ ನೋಡಿ ಕ್ರ್ಯಾಕ್ಸ್ ಶುರುವಾಗ್ಬಿಟ್ಟಿದೆ. ಸೊ ಇದೆಲ್ಲ ತುಂಬ ಡೇಂಜರಸ್ಸು. ಅದಕ್ಕೆ ಹೋಗ್ಬಿಟ್ಟು ಅట్లాಗೆ ಚೇಂಜ್ ಮಾಡ್ಕೊಂಡೆ ಬಂದ್ಬಿಡೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಸೊ ಬನ್ನಿ, ಇವತ್ತು ಎಲ್ಲಿ ಹೋಗ್ತಿದ್ದೀವಿ, ಏನು, ಯಾರು, ಎತ್ತ ನೋಡೋಣ. ಸೊ ನಾನು ಹೇಳ್ದಂಗೆ ಇವತ್ತು ನಾವು ಹೋಗ್ತಾ ಇರೋದು ಒಂದು ಟೈರ್ ಪಾರ್ಕ್, ಅಂದರೆ ಟೈರ್ ಚೇಂಜಿಂಗ್ ಸೆಂಟ್ರ್ ಹತ್ರ. ಈ ಕಾಂಟ್ಯಾಕ್ಟ್ ನಮಗೆ ನಮ್ಮ ನರೇನ್ ಅವ್ರು ಕೊಟ್ಟರು, ನಮ್ಮ ಜೊತೆ ರೈಡಿಗೆ ಬರ್ತಾರಲ್ಲ. ಸೊ ಸೇಮ್ ವೈಟ್ ಕಲರ್ TRK ಓನರು ಅವರು ಟೈರ್ಸ್ನ ಅಲ್ಲೇ ಚೇಂಜ್ ಮಾಡಿದ್ದಾರೆ. ಸೊ ಒರಿಜಿನಲಿ ನಮ್ಮ ಟಾರ್ಝನ್ಗೆ, ಅಂದರೆ ನಮ್ಮ TRK 502ಗೆ ಬರೋದೇ ಪಿರೇಲಿ ಏಂಜಲ್ GT ಟೈರ್ಸು. ಸೆಂಟ್ರಲ್ಲಿ ನಾವು ಕಿಶನ್ ಅವರು ನಮಗೆ ಅವರ ವರ್ಸಸ್ ಟೈರ್ಸ್ ಇತ್ತಲ್ಲ ಹಳೇದು, ಅದನ್ನು ಲೈಫಲ್ಲಿತ್ತು. ಅವರು ಯಾವುದೋ ಕಾರಣಕ್ಕೆ ಸುಮ್ಮನೆ ಒಂದೇ ಒಂದು ಪಂಕ್ಚರ್ ಆಗಿದೆ ಅಂದ್ಬಿಟ್ಟು ಇಡೀ 2 ಟೈರು ಹೊಸದು ಹಾಕ್ಸ್ಕೊಂಡ್ಬಿಟ್ಟಿದ್ರು. ಸೊ ನಾವು ಇವಾಗ ಸದ್ಯಕ್ಕೆ ಚೇಂಜ್ ಮಾಡ್ತಾ ಇರೋದು 2 ಟೈರ್ಗಳಲ್ಲ, ಒಂದೇ ಒಂದು ಟೈರು. ಆ್ಯಂಡ್ ದಟ್ ಈಸ್ ಓನ್ಲಿ ಫಾರ್ ದ ಫ್ರಂಟ್ ಹೋಗ್ಬಿಟ್ಟು ಚೇಂಜ್ ಮಾಡಿಸ್ಕೊಳ್ಳೋಣ ಅಂತ. ಯಾವಾಗಲೂ ಟೈರ್ಸ್ ಈ ಥರ ಕ್ರ್ಯಾಕ್ಸ್ ಬಂದಾಗೆಲ್ಲ ಇಟ್ಸ್ ಆ್ಯಕ್ಚುಲಿ ಲಿಟಲ್ ಬಿಟ್ ಡೇಂಜರಸ್. ಯಾಕಂದರೆ ಸೇಫ್ಟಿ ಅಷ್ಟೊಂದು ಇರಲ್ಲ. ಪ್ರಾಬ್ಲಮ್ ಏನಂದರೆ, ಸೇಫ್ಟಿ ಬಗ್ಗೆ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಕ್ರ್ಯಾಕ್ಸ್ ಇದ್ದಾಗ ಇದೇನು ಟ್ಯೂಬ್ಲೆಸ್ ಟೈರು ಆನ್ ಫಸ್ಟ್ ಪ್ಲೇಸು. ಬ್ಲಾಸ್ಟ್ ಆಗೋ ಸೀನೆಲ್ಲ ಇಲ್ಲ, ತುಂಬ ಕಡಿಮೆ ಬ್ಲಾಸ್ಟ್ ಆಗೋ ಸೀನು. ಬಟ್ ಯು ನೆವರ್ ನೋ, ಯಾಕಂದರೆ ಸ್ಟೀಲ್ದು ಇದಿರುತ್ತೆ, ಲೈನಿಂಗ್ಸ್ ಇರುತ್ತೆ ಫಸ್ಟು. ಏನಂತಾರೆ ಅದಕ್ಕೆ, ಬ್ರೀಡಿಂಗ್ಸ್ ಥರ, ಅದ್ರ ಮೇಲೆ ರಬ್ಬರ್ ಕೋಟಾಗಿರುತ್ತೆ. ಸೊ ಬ್ಲಾಸ್ಟೆಲ್ಲ ಆಗಕ್ಕೆ ಬಿಡೋಲ್ಲ ಅಷ್ಟು ಈಸಿಯಾಗಿ ಟೈರ್ನ. ಬ್ಲಾಸ್ಟೆಲ್ಲ ಆಗೋದು ಈ ಲಾರಿಗಳು, ಈ ಇವುಗಳ ಟೈರ್ಗಳೆಲ್ಲ ಇರುತ್ತಲ್ಲ. ಸೊ ಲೋಡ್ ಜಾಸ್ತಿ ಇರುತ್ತೆ ಗಾಡಿ ಮೇಲೆ. ಆ ಲೋಡ್ ಜಾಸ್ತಿ ಇದ್ದಾಗ ಭಟ್ ಅನ್ನೋ ಚಾನ್ಸಸ್ ಇರುತ್ತೆ. ಆ ಥರ ಚಾನ್ಸಸ್ಸು 2 ವೀಲರ್ಸಲ್ಲಿ ತುಂಬ ಕಡಿಮೆ. ಅನ್ಲೆಸ್ ಟ್ಯೂಬ್ ಟೈರ್ಸು ಆ ಥರ ಬ್ಲಾಸ್ಟ್ ಆಗೋ ಚಾನ್ಸಸ್ ಇದೆ, ಬಟ್ ನಾಟ್ ಟ್ಯೂಬ್ಲೆಸ್. ಬಟ್ ಆದರೂ ಎಲ್ಲನ ನೀವು ಇವಾಗ ರೈಡಲ್ಲಿ ಇದ್ದೀರಾ, ದೂರ ಇದ್ದೀರಾ, ಪಂಕ್ಚರ್ ಇಲ್ಲ, ಏನಿಲ್ಲ, ಹಿಂಗೆ ದೊಡ್ಡ ಕಟ್ಟೆ ಬಿದ್ದೋಗ್ಬಿಡ್ತು. ನಿಮ್ಮ ಹತ್ರ ಪಂಕ್ಚರು ಕಿಟ್ಟಿದ್ರು ಏನು ಯೂಸು, ಟ್ಯೂಬ್ಲೆಸ್ ಟೈರ್ ಪಂಕ್ಚರ್ ಕಿಟ್ಟಿದ್ರು. ಸೊ ಆ ಒಂದು ಕಾರಣದಿಂದ ನಿಮ್ಮ ಟೈರ್ಸು ಗ್ರೂಸ್ ಒಳಗಡೆ ಕ್ರ್ಯಾಕ್ಸ್ ಬಿದ್ದಕ್ಕೆ ಶುರು ಆದಾಗ ಚೇಂಜ್ ಮಾಡೋದೇ ವಾಸಿ ಯಾವಾಗಲೂ. ಸೊ ನೆನ್ನೆ ಫೋನ್ ಮಾಡಿದ್ದೆ ಸರಿ ಟೈರ್ ಪಾರ್ಕ್ ಅವ್ರಿಗೆ. ಸೊ ಅವರು ಇಲ್ಲ ಬಾಸ್ ಇದೆ, ಯಾವುದೋ ರಾಸೋ 2 ಇದೆ ಟೈರ್ಸು, ಪಿರೇಲಿದು, ಮತ್ತು ಡಿಯಾಬ್ಲೋ ರಾಸೋ 2, ಆಮೇಲೆ ಏಂಜಲ್ GTನೂ ಇದೆ, ಪ್ಲಸ್ಸು ವೆಂಟಿಸ್ಟೇನೂ ಇದೆ. ಸೊ ಈ 3 ಇತ್ತು. ಸದ್ಯಕ್ಕೆ ಎಲ್ಲರೂ ನಮ್ಮ ಗ್ಯಾಂಗಲ್ಲಿರೋರೆಲ್ಲ ವೆಂಟಿಸ್ಟೇನೇ ಹಾಕ್ಸ್ಕೊಂಡಿರೋದು. ಬಜೆಟಲ್ಲಿ ಕೂರ್ತಾ ಇದೆ ಬಾಸ್. ನೋಡೋಕೆ ಹೋದರೆ 2 ಚೇಂಜ್ ಮಾಡ್ಬೇಕು ನಾನು. ಬಟ್ ಐ ಆಮ್ ಜಸ್ಟ್ ಬ್ಯಾಕಿಂಗ್ ಆಫ್. ಯಾಕಂದರೆ ನನಗೆ ಯಾವಾಗಲೂ ಒಂದು ಅಭ್ಯಾಸ,
ಯಾವುದೇ ವಸ್ತು ಇರಲಿ, ಚಪ್ಪಲಿ ಇರಲಿ, ಟೈರ್ಗಳಿರಲಿ, ಏನೋ ಒಂದು ಸಣ್ಣ ಪುಟ್ಟ ವಸ್ತು ಇದ್ರೂ ಅದನ್ನು ಕಂಪ್ಲೀಟಾಗಿ ಯೂಸ್ ಮಾಡಿ ಅದು ಕಿತ್ತೋಗೋವರೆಗೂ ನಾನು ಬಿಡಲ್ಲ. ನಾನು ಅದೇನೋ ನಮ್ಮ ಮಿಡಲ್ ಕ್ಲಾಸ್ ಮೆಂಟಾಲಿಟಿ, ಎಷ್ಟೇ ಬೆಳೆದ್ರು ಬಿಟ್ಟು ಹೋಗಲ್ಲ ಆಯಿತಾ. ಹಿಂದೆ ಟೈರ್ ಇನ್ನೊಂದು 2-3 ಸಾವಿರ ಆರಾಮಾಗಿ ಓಡುತ್ತೆ. ಸೊ ಈ ವೈ ಶುಡ್ ಐ ವೇಸ್ಟ್ ಇಟ್? ಆ್ಯಂಡ್ ಅಂಥದ್ದು ಕ್ರ್ಯಾಕ್ಸ್ ಸೀನೆಲ್ಲ ಏನೂ ಇಲ್ಲ ಹಿಂದೆ ಟೈರಲ್ಲಿ. ಸೊ ಮುಂದೆದು ಒಂದು ಎಮರ್ಜೆನ್ಸಿಗೆ ಇಟ್ಸ್ ತುಂಬಾ ಎದ್ಗೆಟ್ಟೋಗ್ಬಿಟ್ಟಿದೆ. ಇಟ್ಸ್ ನಾಟ್ ಸೇಫ್ಟಿ ವೈಸ್ ಒಳ್ಳೇದಲ್ಲ. ಟೈರ್ ಕಾಣಕ್ಕೆ ಚೆನ್ನಾಗಿ ಕಾಣುತ್ತೆ, ಬಟ್ ಒಳಗಡೆ ನೀವು ನೀಟಾಗಿ ನೋಡಿದ್ರೆ ಕ್ರ್ಯಾಕ್ಸ್ ಬಿದ್ದೋಗ್ತಾ ಇದೆ. ಫ್ರಂಟ್ ಟೈರ್ ಮಾತ್ರ ಬೇಕಾಗಿತ್ತು. ಓಕೆ, ನೆನ್ನೆ ಫೋನ್ ಮಾಡಿದ್ನಲ್ಲ, ನೀವೇನಾ ಸರ್? ಹೌದಾ, ಥ್ಯಾಂಕ್ ಯು ಸರ್. ಅದೇ ಅದಕ್ಕೇ ಫ್ರಂಟ್ ಮಾತ್ರ ಚೇಂಜ್ ಮಾಡಿಸ್ಕೊಳ್ಳೋಣ. ಹಿಂದೆ ಹೆಂಗೋ ಇನ್ನೂ ಲೈಫ್ ಇದೆ, ಒಂದು 2-3 ಸಾವಿರ ಓಡುತ್ತೆ ಅಂದ್ಬಿಟ್ಟು ಇಲ್ಲೇ ಬಂದು ಹಾಕ್ಸ್ಕೊಳ್ತೀನಿ ನಾನು. ಇದು ಓಡುತ್ತೆ, ಅದಕ್ಕೆ ಕ್ರ್ಯಾಕ್ಸ್ ಎಲ್ಲ ಶುರು ಆಗ್ಬಿಟ್ಟಿದೆ ಗುರು ಒಳಗಡೆ. ಸೊ ಇಲ್ಲಿ ನಮ್ಮ ಫ್ರೆಂಡು ಬಂದ್ಬಿಟ್ಟು ಚೇಂಜ್ ಮಾಡಿಸ್ಕೊಂಡು ಹೋಗಿದ್ದಾರೆ, ಅವರೇ ಕೊಟ್ಟಿರೋ ಕಾಂಟ್ಯಾಕ್ಟು. ಚೆನ್ನಾಗಿ ಮಾಡ್ತಾರೆ, ಹೋಗಿ ಬನ್ನಿ ಅಂತ ಅಂದ್ಬಿಟ್ಟು. ಹಾಂ, ಸೊ ಮ್ಯಾನುಫ್ಯಾಕ್ಚರಿಂಗ್ ಏನೋ 24 ಅಲ್ಲ, ಅದು 23 ಸರ್. 23. ಹಾಂ, ಓಕೆ. 21-23 ಅಂದರೆ ಡಿಸೆಂಬರ್ ಸರ್. ಪರವಾಗಿಲ್ಲ. ಒಂದು ಅದು 2-3 ವರ್ಷ ಆದರೆ ಕ್ರ್ಯಾಕ್ಗಳು ಅಷ್ಟೇ. ತುಂಬ ವರ್ಷ ಹಳೇದಿರಬಾರ್ದು. ಹೌದು. ಫೈನಲಿ ಬಂದಿದ್ದೀವಿ ಸರಿ ಟೈರ್ ಪಾರ್ಕ್ ಹತ್ರ. ನೋಡೋಣ, ಟೈರ್ ಆ್ಯಕ್ಚುಲಿ ನನ್ನೇ ಫೋನ್ ಮಾಡಿಬಿಟ್ಟು ರೆಡಿ ಇಟ್ಕೊಂಡಿದ್ದೆ ನಾನು. ಅವರು ನರೇನ್ ಅವ್ರಿಗೆ ನಾನು ಹೇಳಿದ್ನಲ್ಲ, ಅವ್ರ ಕಾಂಟ್ಯಾಕ್ಟ್ ಅಂತ ಅಂದ್ಬಿಟ್ಟು. ಸೊ ಏನೋ ಒಂದು ನೋಡೋಣ, ಇಲ್ಲಿ ರೆಡಿ ಆಗ್ತಾಯಿದೆ. ತರ್ಬೋದು, ಇಲ್ಲೆಲ್ಲ ಕ್ರ್ಯಾಕ್ಸ್ ಬಿದ್ದೋಗ್ಬಿಟ್ಟಿದೆ ಗುರುಗಳೆಲ್ಲ. ಸೊ ಮೈನ್ ಅದಕ್ಕೆ ಚೇಂಜ್ ಮಾಡಿಸ್ಬಿಡೋಣ. ಸೇಫ್ಟಿ ಇಸ್ ಫಸ್ಟ್. ವೀಲ್ ಅಂಶ ಆಗಿದೆ, ಏನಲ್ಲಿ ತೊಗೊಂಡೋಗಿದ್ದಾರೆ ವೀಲು. ಸೊ ಇದೇ ಬಂದು ಹೊಸ ಟೈರು ತೊಗೊಂಡಿದ್ದಾರೆ, ವೆಡೆಸ್ಟೈನ್ ಇದೆ. 120/70 ನಮ್ಮ ಟಾರ್ ಬಂದಿರು. ಸೊ ಟೈರ್ ಹಾಕ್ಸ್ಕೊಳ್ಳೋವಾಗ ಯಾವಾಗಲೂ ಒಂದು ಗಮನ ಇಡಬೇಕು, ಆ್ಯರೋ ಮಾರ್ಕ್ಸ್. ಸೊ ಯಾವುದು ಫಾರ್ವರ್ಡ್ ರನ್ನಿಂಗು ಇರುತ್ತೆ ಅದನ್ನು ಮಾತ್ರ ಕರೆಕ್ಟಾಗಿ ಹಾಕ್ಕೊಳ್ಳಿ ಯಾವಾಗಲೂ. ಇಲ್ಲ ಅಂದರೆ ಉಲ್ಟಾ ಟೈರ್ಗಳು ಹಾಕೊಂಡ್ಬಿಟ್ರೆ ಗ್ರಿಪ್ ಅನ್ನೋದು ಆ ಟೈರ್ದು ನಿಮಗೆ ಕರೆಕ್ಟಾಗಿರಲ್ಲ. ಇನ್ನೇನು ಕೆಲಸ ಮುಗಿಯೋಕ್ಕೆ ಬಂತು. ಸೊ ನೀವು ನೋಡ್ತಾ ಇರ್ಬೋದು ಅವ್ರ ಅಂಗಡಿ. ಸೊ ಯಾರಿಗಾನ ಒಂದು ಒಳ್ಳೆ ಗ್ರೇಟ್ ಟೈರ್ಸ್ ಬೇಕಂದರೆ ಯು ಕ್ಯಾನ್ ಶೋರ್ ಕಾಂಟ್ಯಾಕ್ಟ್ ದೆಮ್. ಚೆರಿ ಟೈರ್ ಪಾರ್ಕ್ ಅಂತ ಅಡ್ರೆಸ್ ಬಂದುಬಿಟ್ಟು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಅಂದರೆ ಗೂಗಲ್ ಲಿಂಕು. ಸೊ ನೀವು ಆರಾಮಾಗಿ ಬರ್ಬೋದು ಇಲ್ಲಿ. ಸೊ ಇದೆ ಅವ್ರ ಅಂಗಡಿ, ಕ್ಯಾನ್ ಸಿ ಇಟ್. ವೆಡೆಸ್ಟೈನ್ ಟೈರು ಫ್ರಂಟಲ್ಲಿ ಬಂದಿದೆ, ಇನ್ನು ಬ್ಯಾಕಲ್ಲಿ ಇನ್ನು ಸ್ವಲ್ಪ ದಿನದಲ್ಲಿ ಬಂದ್ಬಿಡುತ್ತೆ, ಒಂದು 2-3 ತಿಂಗಳಲ್ಲಿ. ಹಿಂದೆದು ಇನ್ನೇನು ಆಗಿಬಿಟ್ಟಿದೆ. ಸೊ ತುಂಬ ಚೆನ್ನಾಗಿ ಮಾಡಿಕೊಟ್ರು. ಸೊ ಓನರ್ ಬಂದ್ಬಿಟ್ಟು ಅಲ್ಲೇ ಕೂತಿದ್ದಾರೆ ನೋಡಿ ಒಳಗಡೆ, ಜಗದೀಶ್ ಅಂದ್ಬಿಟ್ಟು, ಬೇರೆ ಏನಿಲ್ಲ. ಥ್ಯಾಂಕ್ ಯು ಸರ್, ತುಂಬ ಚೆನ್ನಾಗಿ ಮಾಡಿದ್ರಿ. ಸೊ ಇನ್ನೂ ನಮ್ಮ ಪೇಮೆಂಟ್ ಮಿಕ್ಕಿದೆ, ನಾನು ಒಂದು ಸಾಯಂಕಾಲ ಅಷ್ಟರಲ್ಲಿ ಕಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಸರ್. ಇವರೇ ಎಲ್ಲ ಕೆಲಸ ಮಾಡಿದ್ದು. ನಿಮ್ಮ ಹೆಸರು? ಪೂರ್ಣೇಶ್. ಥ್ಯಾಂಕ್ ಯು ಸೋ ಮಚ್. ರೈಟ್, ಸೊ ಇವರು ಇದ್ದರು. ಸೊ ಎಲ್ಲ ವೀಡಿಯೋಗ್ರಫಿ ಎಲ್ಲ ಮಾಡ್ತಾಯಿದ್ರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹ್ಯಾಂಗ್ ಬ್ಯಾಗು ಸಕ್ಕತ್ತಾಗಿ ಕಾಣಿಸ್ತದೆ. ಸೊ ಯಾರೋ ನಮ್ಮ ಹಳೆ ವೀಡಿಯೋ ನೋಡಿಲ್ಲ ಅಂದ್ರೆ ಅದ್ರ ಲಿಂಕು ನಾನು ಮೇಲೆ ಹಾಕಿರ್ತೀನಿ. ಸೊ ಈ ಬ್ಯಾಗ್ ಎಲ್ಲಿಂದ ತೊಗೊಂಡೆ ಅಂತ ಅಂದ್ಬಿಟ್ಟು. ಹಾಂ, ಸಾಕಾ?
ಡ್ರೈವ್ ಹೆಂಗೆ ಯಾವ ಥರ ಕಂಫರ್ಟಬಲ್ ಇದೆ ಸರ್ ಪಕ್ಕ ಸರ್. ಚೇಂಜ್ ಆಗುತ್ತೆ. ಫಸ್ಟ್ ಇದ್ದಿದ್ದು ಇವತ್ತು ನಿಮಗೆ ಸ್ವಲ್ಪ ಹ್ಯಾಂಡ್ಲಿಂಗ್ ಇದ್ದಿರುತ್ತೆ. ಹೌದು, ಚೇಂಜಿಂಗ್ ಆಗುತ್ತೆ. ವಿಡಿಯೋ ಎಡಿಟ್ ಮಾಡಿ ಇನ್ಸ್ಟಾದಲ್ಲಿ ಕೊಲಾಬ್ ಮಾಡ್ತೀನಿ. ಪಕ್ಕ ಕಳಿಸಿ ನೀವು. ಶೋರ್ ಥ್ಯಾಂಕ್ ಯು. ತುಂಬ ಒಳ್ಳೆ ಹಾಸ್ಪಿಟಾಲಿಟಿ ಜಗದೀಶ್ ಅವ್ರಿಗೆ, ಚೆನ್ನಾಗಿ ಮಾಡಿಸ್ಕೊಟ್ರು. ಒಂದು 2 ಸತಿ ಬ್ರೇಕ್ ಟೈಪ್ ಮಾಡ್ತೀವಿ. ಹಾಂ, ನಾನು ಅದೇ ಇವಾಗ ಸರ್ವಿಸ್ ಸ್ಟೇಷನ್ಗೆ ಹೋಗ್ತಿದ್ದೆ. ನನಗೆ ಹ್ಯಾಂಡ್ಲಿಂಗ್ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಇವಾಗ, ನಮಗೆ ಮುಂಚಿನ ಥರ ಇಲ್ಲ. ಒಂದು 30 to 50 ಕಿಲೋಮೀಟರ್ಸು ಟೈರ್ ಒಂದು ಸ್ವಲ್ಪ ಓಡಿದ್ಮೇಲೆ ಅದರ ಅಸಲಿ ಪೊಟೆನ್ಷಿಯಲ್ಗೆ ಬರುತ್ತೆ ಅದು. ಸೊ ಅಲ್ಲಿವರೆಗೂ ಸ್ವಲ್ಪ ಆರಾಮಾಗಿ ಓಡಿಸ್ಬೇಕಾಗತ್ತೆ. ಜಯ ಆಂಜನೇಯ. ಹ್ಯಾಂಡ್ಲಿಂಗ್ ಕ್ಯಾರೆಕ್ಟರಿಸ್ಟಿಕ್ಸು ಒಂದು ಸ್ವಲ್ಪ ಲೈಟಿಗೆ ಮುಂದಕ್ಕೆ ಡೈನಾಮಿಕ್ಸ್ ಚೇಂಜ್ ಆಗಿಬಿಟ್ಟಿದೆ ಇವಾಗ. ಫ್ರೀ ಆಗಿದೆ ಹ್ಯಾಂಡಲ್ ಬಾರು. ಸೊ ಅದೇ ಡಿಫ್ರೆನ್ಸು. ಅಲ್ಲಿ ಸೆಂಟ್ರಲ್ ಆ ಟೈರಲ್ಲಿ ಏನಾಗ್ಬಿಟ್ಟಿದೆ, ಒಂದು ಸ್ವಲ್ಪ ಬಬಲ್ ಟೈಪ್ ಬಂದ್ಬಿಟ್ಟಿತ್ತು, ಕಂಪ್ಲೀಟ್ ರಿಂಗು ಸೆಂಟ್ರಲ್ಲಿ. ಅದರಿಂದ ಅದರಲ್ಲೇ ಹ್ಯಾಂಡ್ಲಿಂಗ್ ಒಂಥರ ಇತ್ತು. ಇವಾಗ ನೋಡಿ, ಇದು ಕರೆಕ್ಟಾಗಿರೋ ಟೈರ್ ಹ್ಯಾಂಡ್ಲಿಂಗ್ ಡಿಫ್ರೆಂಟ್ ಆಗಿದೆ.